ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತಿನಿಂದ ಓಡಿಯ ಸೀರೀಸ್ ಸ್ಟಾರ್ಟ್ ಆಗ್ತಾಯಿದ್ದು ನಾನಂತೂ ಸಖತ್ ಎಕ್ಸೈಟಿಂಗ್ ಆಗಿದ್ದೀನಿ. ಗಂಭೀರ್ ಅವರ ಕೋಚಿಂಗ್ನಲ್ಲಿ ಇದು ಮೊದಲ ಓಡಿಯ ಸೀರೀಸ್ ಆಗಿರುತ್ತೆ. ಸೊ ಇವತ್ತಿನಿಂದ ಇಂಟ್ರೆಸ್ಟಿಂಗ್ ಸೀರೀಸ್ ಆರಂಭವಾಗಲಿದೆ. ಈ ಮ್ಯಾಚ್ನ ಕುರಿತಾಗಿ ಸಣ್ಣದಾಗಿ ಪ್ರಿವ್ಯೂವನ್ನು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೆ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಸೊ ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಇಂದಿನಿಂದ ಕೊಲಂಬೋದಲ್ಲಿ ODI ಸೀರೀಸ್ ಸ್ಟಾರ್ಟ್ ಆಗ್ತಾ ಇದ್ದು ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ. ಯಾಕಂದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಬ್ಯಾಕ್ ಆಗಿದ್ದಾರೆ, ಹಾಗೆಯೇ ಮೇನ್ ಟೀಮ್ ಬ್ಯಾಕ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಎಕ್ಸೈಟಿಂಗ್ ಕ್ರಿಕೆಟ್ ನೋಡೋಕ್ಕೆ ಸಿಗುತ್ತೆ. ODI ವರ್ಲ್ಡ್ ಕಪ್ ಆದಮೇಲೆ ಸುಮಾರು ODI ಸೀರೀಸ್ಗಳೇ ಕಡಿಮೆ ಆಗಿತ್ತು. ಈಗ ಮತ್ತೊಮ್ಮೆ ಬ್ಯಾಕ್ ಆಗಿದೆ. ಕೊಲಂಬೋದಲ್ಲಿ ಇವತ್ತು ಮ್ಯಾಚ್ ಇದೆ. ಸೊ ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಕೊಲಂಬೋದಲ್ಲಂತೂ ಚಿಂದಿಯಾಗಿದೆ. ಸೊ ಆಲ್ಮೋಸ್ಟ್ 100ಗಳೇ ಇದೆ ಅವ್ರದ್ದು. ಇವತ್ತು ಕೂಡ ಅದೇ ಆಗಲಿ ಅಂತ ನಾವು ಆಶಿಸೋಣ. ಹೀಗೇ ರೋಹಿತ್ ಶರ್ಮಾ ಅವ್ರದ್ದು ಕೂಡ ಶ್ರೀಲಂಕಾ ವಿರುದ್ಧ ರೆಕಾರ್ಡು ತುಂಬಾ ಚೆನ್ನಾಗಿದೆ. ಹಾಗಾಗಿ ಇಬ್ಬರು ಒಳ್ಳೆ ಅಖಾಡಕ್ಕೆ ಬರ್ತಾರೆ ಅಂತ ಅನಿಸುತ್ತೆ. ಇನ್ನು ಇಂಡಿಯಾ ವರ್ಸಸ್ ಶ್ರೀಲಂಕಾ ಓವರಾಲ್ ಹೆಡ್ ಟು ಹೆಡ್ ಬಗ್ಗೆ ಮಾತಾಡೋದಾದರೆ 168 ODI ಪಂದ್ಯಗಳು ಇಂಡಿಯಾ ಮತ್ತು ಶ್ರೀಲಂಕಾ ಮುಖಾಮುಖಿಯಾಗಿದ್ದು ಭಾರತ 99 ಗೆದ್ದಿದೆ, ಹಾಗೆಯೇ ಶ್ರೀಲಂಕಾ 57 ಗೆದ್ದಿದೆ. 11 ರಿಸಲ್ಟ್, ಒಂದು ಟೈ ಆಗಿದೆ. ಸೊ ಇವತ್ತು ಭಾರತ ಏನಾದರೂ ಗೆದ್ದಲ್ಲಿ 100th ವಿಕ್ಟ್ರಿ ಆಗುತ್ತೆ ODIನಲ್ಲಿ ಶ್ರೀಲಂಕಾ ವಿರುದ್ಧ. ಸೊ ಅದನ್ನು ಮೈಲ್ ಸ್ಟೋನನ್ನು ದಾಟಬೇಕು ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತು ಕೊಲಂಬೋದಲ್ಲಿ ಮ್ಯಾಚ್. ಸೊ ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಿ. ನೀವು ಹೇಗೆ ಎಕ್ಸೈಟಿಂಗ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬ್ಯಾಕ್ ಆಗಿದ್ದಾರೆ, ಅದು ಕೂಡ ತುಂಬಾ ಖುಷಿ ವಿಚಾರ ನಮಗೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮ್ಯಾಚ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ. ಥ್ಯಾಂಕ್ಸ್.